ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಮ ಮಂದಿರದ ಹೆಸರಿನಲ್ಲಿ ಹಣ ಲೂಟಿ ಮಾಡ್ಲಿಕ್ಕೆ, ಹಣ ದರೋಡೆ ಮಾಡ್ಲಿಕ್ಕೆ ದೇವಸ್ಥಾನ ಕಟ್ಟಿದ್ದು. ಈ ಧರ್ಮ ಆತಂಕದಲ್ಲಿದೆ, ತೊಂದರೆಯಲ್ಲಿದೆ, ಕತ್ರಮೆ ಹೇ ಅನ್ನೋಂಥದ್ದೇನಾದ್ರೂ ಇದ್ರೆ ಅದು RSS ಮತ್ತು BJP-ಯವರಿಂದ. ಇಂತಹ ಕಳ್ಳ ಕಾಕ ದರೋಡೆಕೋರರು ಇವತ್ತು ರಾಮನ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ. ದುಡ್ಡಿನ ಲೆಕ್ಕ ಯಾರು ಕೇಳಬಾರ್ದು ಅಂತ RSS ನಲ್ಲಿ ಇದನ್ನ ಹೇಳ್ಕೊಟ್ಟಿದ್ದು. ಪ್ರಾಮಾಣಿಕತನ ಅಂದ ಇದೇನಾ? ಇದು ಅರ್ಥ ಮಾಡ್ಕೊಳ್ಳಿ. ರಾಮ ನಿಮಗೆ ಪನಿಷ್ಮೆಂಟ್ ಕೊಡದೆ ಬಿಡೋದಿಲ್ಲ, ನಿಮ್ಗೆಲ್ರಿಗೂ ತಕ್ಕ ಶಿಕ್ಷೆ ಕೊಡ್ತಾನೆ. ಆ ಕೋಮು ಗಲಭೆಯಲ್ಲಿ ಬಿದ್ದ ಹೆಣಗಳ ಕೊಳಕು ರಾಜಕೀಯದಿಂದ BJP-ಯವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಬೇಕಾಗಿರೋದು ಕೊನೆಗೆ ದೇವರೇ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಮನಾಮ ಸತ್ಯ ಹೈ. ಈ ಶಬ್ದಗಳು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಅಥವಾ ಸಜ್ಜನರ ಅಥವಾ ರಾಮಭಕ್ತರ ಅಥವಾ ಈ ದೇಶದ ಜನರ ನರನಾಡಿಗಳಲ್ಲಿ ಹರಿದಾಡ್ತಾ ಇರುವಂತಹ ಒಂದು ಶಬ್ದ. ಅದು ಕಥೆಯೋ ಪೌರಾಣಿಕವೋ ಮತ್ತೊಂದು ಅದು ಏನೇ ಆಗಿದ್ರು ಕೂಡ ಈ ದೇಶದ ಜನ ರಾಮನಾಮ ಸತ್ಯ ಹೈ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಈ ಘೋಷಣೆಗಳನ್ನ ತಮ್ಮ ರಕ್ತದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ರಾಮನ ಒಂದು ಭಕ್ತಿ ಇದೆಯಲ್ಲ, ಅದೊಂದು ರೀತಿಯ ಹುಚ್ಚದ್ದು ಕುಣಿಯುವಂತಹ ಒಂದು ಭಕ್ತಿ. ಈ ರಾಮನ ಹೆಸರಿನಲ್ಲಿ ರಾಮ ಮಂದಿರವನ್ನ ಕಟ್ತೀವಿ ಅನ್ನೋಂಥ ಒಂದು ಘೋಷಣೆಯನ್ನ ಮಾಡಿಕೊಂಡು ರಥಯಾತ್ರೆಗಳನ್ನ ಮಾಡಿ, ಹಲವಾರು ರಥಯಾತ್ರೆಗಳನ್ನ ಮಾಡಿ ಸಾವಿರಾರು ಕೋಟಿಗಳ ಹಣ ಸಂಗ್ರಹ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ. ತಾವು ಕೇಳ್ತಾ ಇರುವಂತದ್ದು ರಾಮ ಮಂದಿರದ ಹುಂಡಿಯ ಒಳಗಡೆ ಕಳವು ಆಗಿದೆ, ಹುಂಡಿಗೆ ಕನ್ನ ಹಾಕಿದ್ದಾರೆ ಅಂತ. ನಾನು ಈಗ ಹೇಳಿದ್ದು ರಾಮನ ಹೆಸರಿನಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ 89ರಿಂದ 91ರವರೆಗೆ, ಅಂದರೆ ಸುಮಾರು 30 ವರ್ಷಗಳ ಹಿಂದೆಯೇ ಸಾವಿರಾರು ಕೋಟಿಗಳ ಹಣವನ್ನ ಲೂಟಿ ಮಾಡಿದ್ದಾರೆ. ರಾಮ ಅವರ ಅಂದ್ರೆ ಯಾರು ರಾಮ ಮಂದಿರ ಕಟ್ಟಿದ್ರಲ್ಲ ಅಥವಾ ರಾಮ ಮಂದಿರದ ಮುಖವಾಡ ಹಾಕಿದ್ರಲ್ಲ RSS ಅಥವಾ ಸಂಘ ಪರಿವಾರದವರು, ಅವರು ರಾಮ ಮಂದಿರದ ಹೆಸರಿನಲ್ಲಿ ಹಣ ಲೂಟಿ ಮಾಡ್ಲಿಕ್ಕೆ, ಹಣ ದರೋಡೆ ಮಾಡ್ಲಿಕ್ಕೆ ದೇವಸ್ಥಾನ ಕಟ್ಟಿದ್ದು. ಅದನ್ನ ನಾನು ಹೊಸದಾಗೇನು ಹೇಳ್ಬೇಕಾಗಿಲ್ಲ. ಆದ್ರೆ ಯಾವ ಒಂದು ರಾಮನ ಹೆಸರಿನಲ್ಲಿ ಮಂದಿರ ಕಟ್ಟಿದ್ರಲ್ಲ, ಮಂದಿರ ಕಟ್ಟಿದ ಮೇಲೂ ಕೂಡ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ಹುಂಡಿಯ ಹಣವನ್ನ ಕಳ್ತನ ಮಾಡ್ತಾ ಇದ್ದಾರೆ. ನೋಡಿ, ಇನ್ನೂ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ, ಈ ದೇಶಕ್ಕೆ ಬಂದಂತಹ ಯಾರೋ ಮ್ಲೇಚ್ಛರು ಅಥವಾ ಮುಸಲ್ಮಾನರು ಅಥವಾ ರಾಮನನ್ನು ಒಪ್ಪದೇ ಇದ್ದವರು ರಾಮನ ಅಂದ್ರೆ ದೈವ ಭಕ್ತಿಯ ಹೆಸರಿನಲ್ಲಿ ಕೂಡಿಟ್ಟಿದ್ದಂತ ಅಕ್ರಮ ಹಣವನ್ನ ಒತ್ಕೊಂಡು ಹೋದ್ರು ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಗಜನಿ ಮಹಮ್ಮದ್ 18 ಬಾರಿ ದರೋಡೆ ಮಾಡಿದ್ರು ಅಂತ ಹೇಳಿದ್ರು. ಆದರೆ ರಾಮನ ಹೆಸರಿನಲ್ಲಿ, ರಾಮನ ಭಕ್ತಿಯಲ್ಲಿ ರಾಮನನ್ನ ಮುಖವಾಡ ಹಾಕೊಂಡು ಪ್ರತಿನಿತ್ಯ ಲೂಟಿ ಮಾಡ್ತಿದಾರಲ್ಲ, ಪ್ರತಿನಿತ್ಯ ದರೋಡೆ ಮಾಡ್ತಾ ಇದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಆ ಅಪರಾಧಕ್ಕೆ ಕ್ಷಮೆಯೇ ಇಲ್ಲ. ಈ ಒಂದು ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಹೇಳಿದ್ರೆ, ಅಕಸ್ಮಾತ್ ಈ ರಾಮ ಭಕ್ತರನ್ನ ಯಾರಾದ್ರೂ ಕ್ಷಮಿಸ್ಬಿಟ್ರೆ, ಆ ಕ್ಷಮೆ ಅಂತ ಹೇಳದಂತಹ ಅಥವಾ ಈ ವಿಚಾರವನ್ನ ದಿಕ್ಕು ತಪ್ಪಿಸುವವರು ಕೂಡ ಆ ಘೋರಿ ಗಜನಿ ಅವರಿಗಿಂತಲೂ ದುಷ್ಟರು, ಭ್ರಷ್ಟರು, ನೀಚರು ಅಂತ ಹೇಳಬೇಕಾಗತ್ತೆ. ಹಿಂದೂ ಧರ್ಮದ ರಕ್ಷಣೆಗೆ ನಿಂತಿರುವಂತ ಸರ್ಕಾರಗಳು ಅಧಿಕಾರದಲ್ಲಿದ್ರೂ ಕೂಡ ಈ ರೀತಿ ಘಟನೆಗಳಾಗ್ತವೆ. ಇದು ರಕ್ಷಕರಿಗೆ ಏನ್ ಹೇಳ್ತೀರಾ? ಹಿಂದೂ ಧರ್ಮ ಖತರೆ ಹೈ. ಹಿಂದೂ ಧರ್ಮ ತುಂಬಾ ಕಷ್ಟದಲ್ಲಿದೆ, ಆತಂಕದಲ್ಲಿದೆ, ತೊಂದರೆಯಲ್ಲಿದೆ ಅಂತ ಒಂದು ಬಿಂಬಿಸ್ಕೊಂಡು ಇವತ್ತು ಗ್ರಾಮ ಪಂಚಾಯಿತಿಯಿಂದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಪ್ರೆಸಿಡೆಂಟ್ ವರೆಗೆ ಈ RSS ಅಥವಾ ಹಿಂದೂ ರಾಷ್ಟ್ರ ಸಿದ್ಧಾಂತದವರು ಅಥವಾ ಹಿಂದೂ ಧರ್ಮ ರಕ್ಷಕ ಅಂತ ಮುಖವಾಡ ಹಾಕೊಂಡಿರುವಂತವ್ರು ಅಥವಾ ಗೋ ಭಕ್ತಿ ಹೆಸರಿನಲ್ಲಿ ಗೋ ರಕ್ಷಣೆಯ ಮುಖವಾಡ ಹಾಕದಂತವರು ಅಧಿಕಾರದಲ್ಲಿ ಕೂತಿದ್ದಾರೆ. ಆದರೆ ಈಗ ನೋಡ್ತಾ ಇದ್ದೀವಿ ನಾವು, ಯಾರು ಹಿಂದೂ ಧರ್ಮ ರಕ್ಷಣೆ ಅಂತ ಹೇಳಿದ್ರಲ್ಲ, ಅವರೇ ದೇವರ ಹೆಸರಿನಲ್ಲಿ ದರೋಡೆ ಮಾಡ್ತಾ ಇದ್ದಾರೆ. ಈ ದರೋಡೆ ಮಾಡುವಂತ ವ್ಯಕ್ತಿಗಳನ್ನ ದೇಶದ ಜನ ಇನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ದೈವ ಭಕ್ತಿಯಿಂದ ಅಥವಾ ಧರ್ಮ ಸಂಸ್ಕೃತಿ ರಕ್ಷಣೆ ಮಾಡ್ತದೆ ಅಂತ ಹೇಳುವಂತಹ
ಒಂದು ವಿಚಾರವನ್ನ ಒಪ್ಪಿದ್ರಲ್ಲ, ಸಂಘ ಪರಿವಾರದ ವಿಚಾರಗಳನ್ನ, RSS ಸಂಘ ಪರಿವಾರ ಅಂದ್ರೆ ವಿಶ್ವ ಹಿಂದೂ ಪರಿಷತ್ತು ಅಥವಾ ಬಿಜೆಪಿಯನ್ನ ಒಪ್ಪಿದ್ರಲ್ಲ, ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಧರ್ಮ ಆತಂಕದಲ್ಲಿದೆ, ತೊಂದರೆಯಲ್ಲಿದೆ, ಕತ್ರಮೆ ಹೇ ಅನ್ನೋಂಥದ್ದೇನಾದ್ರೂ ಇದ್ರೆ ಅದು RSS ಮತ್ತು ಬಿಜೆಪಿಯವರಿಂದ ಅಂತ ಹೇಳಿ ಈಗಲಾದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಈಗಾಗಲೇ ಈ ಪ್ರಕರಣ ಕುರಿತು ಉತ್ತರ ಪ್ರದೇಶ ಸರ್ಕಾರ SIT ರಚನೆ ಮಾಡಿದೆ. ಹಾಗೂ ಯಾರು ರಾಮ ಮಂದಿರ ಕಟ್ಬೇಕಂತ ಹೋರಾಟ ಮಾಡ್ತಿದ್ರು ಅವರೇ ಮುಖ್ಯವಾಗಿ ಆರೋಪಿಗಳಾಗಿ ಕಂಡು ಬರ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಾ? ನೋಡಿ, ರಾಮ ಮಂದಿರದ ನಿರ್ಮಾಣಕ್ಕೆ ಮುಂದೆ ನಿಂತಿದ್ದು RSS ಅಂದ್ರೆ ಸಂಘ ಪರಿವಾರ. ಆ ಸಂಘ ಪರಿವಾರದಲ್ಲಿರೋರು ಯಾರು ಅಂದ್ರೆ ಮತ್ತೆ RSSನವರೇ. RSS ನ ಪ್ರಚಾರಕರು ಅಂದ್ರೆ ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ವ್ಯಕ್ತಿಗಳು ಅಂತ ಕರ್ಕೊಳ್ಳುವಂತವ್ರು RSS ಪ್ರಚಾರಕರು. ಅಂತಹ ಪ್ರಚಾರಕರು ಇವತ್ತು ಬಿಜೆಪಿನಲ್ಲೂ ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ನಲ್ಲೂ ಇದ್ದಾರೆ, ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದಾರೆ. ಅವರು ದೇಶಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿದೀವಿ ಅಂತ ಹೇಳಿದ್ರು. ಅದೇ ವ್ಯಕ್ತಿಗಳು ಇವತ್ತು ರಾಮ ಮಂದಿರದ ಆಯಕಟ್ಟಿನ ಜಾಗಗಳಲ್ಲಿ ಕುಳಿತಿದ್ದಾರೆ. ಇದು ಒಂದು ಭಾಗ. ಆಯಕಟ್ಟಿನ ಜಾಗ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಆ ಟ್ರಸ್ಟ್ ಇದೆಯಲ್ಲ, ಟ್ರಸ್ಟ್ಗೆ ಅಧ್ಯಕ್ಷರೋ, ಕಾರ್ಯದರ್ಶಿಯೋ ಅಥವಾ ಖಜಾಂಚಿಯೋ ಅಥವಾ ಟ್ರಸ್ಟಿಗಳೋ ಆಗಿ ಕೂತಿದ್ದಾರೆ. ಇನ್ನು ಎರಡನೇ ಸಂಗತಿ, ಆ ರಾಮ ಮಂದಿರದ ಒಳಗಡೆ ಬಹುತೇಕ ಕೆಲಸ ಮಾಡುವಂತವರು ಮೇಲ್ವರ್ಗದವರೇ, ಅದರಲ್ಲೂ ಕೂಡ ಸಂಘದ ಹಿನ್ನೆಲೆ ಇದ್ದವರೇ. ಇದು ಎರಡನೆಯ ಭಾಗ. ಈ ಎರಡೂ ಭಾಗದಲ್ಲಿರುವಂತಹ ಅಲ್ಲಿರುವಂತಹ ವೈದಿಕರು ಅಂದ್ರೆ ಪುರೋಹಿತರು ಅಥವಾ ಪೂಜಾರಿಗಳು ಅಥವಾ ದುಡ್ಡು ಎಣಿಕೆ ಮಾಡುವಂತವರು ಅಥವಾ ಮ್ಯಾನೇಜರು ಇತ್ಯಾದಿ ಎಲ್ಲರೂ ಅವರೇ ಇದ್ದಾಗಲೂ, ಇನ್ನು ಎರಡನೇ ಸಂಗತಿ, ಕಣ್ಗಾವಲು ಅಂದ್ರೆ CCTVಯ ಕಣ್ಗಾವಲು ಇದ್ದಾಗಲೂ ಅಲ್ಲಿ ಹಣ ಕಳ್ತನ ಆಗತ್ತೆ ಅಂತ ಹೇಳಿದರೆ ಅವರ ದೃಷ್ಟಿಯಲ್ಲಿ ದೇವರು ಇಲ್ಲ. ದೇವರು ಇದ್ದಿದ್ದಿದ್ರೆ CCTV ಕಣ್ಗಾವಲು ಬೇಕಾಗಿರ್ಲಿಲ್ಲ. ಆದ್ರೆ ಇದೆಲ್ಲ ಇದ್ದಾಗಲೂ ಅವ್ರು ಕದೀತಾರೆ ಅಂತ ಹೇಳಿದ್ರೆ CCTV ಇಲ್ಲದೆ ಇರುವಂತಹ ಜಾಗದಲ್ಲಿ ಇನ್ನೆಷ್ಟು ಕದ್ದಿರಬಹುದು. ಇಂತಹ ಕಳ್ಳ ಕಾಕ ದರೋಡೆಕೋರರು ಇವತ್ತು ರಾಮನ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ, ದೇವರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ನೀವು ರಾಮ ಮಂದಿರ ನೇರವಾಗಿ RSSನವ್ರ ಕೈಯಲ್ಲಿತ್ತು, ಸಂಘ ಪರಿವಾರದವ್ರ ಕೈಯಲ್ಲಿತ್ತು, ಬಿಜೆಪಿಯವರ ಕೈಯಲ್ಲಿತ್ತು. ಆ ಕಾರಣಕ್ಕೋಸ್ಕರ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈಗಾಗಲೇ ಎಲ್ಲೆಲ್ಲಿ ದೇವಸ್ಥಾನದ ಒಳಗಡೆ ಕಳ್ತನ ಆಗಿಲ್ಲ, ದೇವರ ಮೇಲೆ ಇರುವಂತಹ ಆಭರಣಗಳ ಕಳ್ತನ ಆಗಿಲ್ಲ. ಇಡೀ ದೇಶದಲ್ಲಿ ಅತ್ಯಂತ ಹೆಸರನ್ನ ಪಡೆದಿರುವಂತಹ ತಿರುಪತಿ, ಅಲ್ಲಿ ದೇವರ ಆಭರಣಗಳು ಕಳವಾಗ್ಲಿಲ್ವಾ? ಹಣ ಕಳವಾಗ್ಲಿಲ್ವಾ? ಅದಾದ್ಮೇಲೆ ಇದೆ ಇಡೀ ದೇಶದ ಗಮನವನ್ನ ಸೆಳೆಯುವಂತಹ ಒಂದು ಅಯ್ಯಪ್ಪ ಸ್ವಾಮಿ ದೇವರು, ಅದರ ಮೇಲಿದ್ದಂತಹ ಚಿನ್ನದ ಕವಚಗಳು ಕಳವಾಗ್ಲಿಲ್ವಾ? ಆಭರಣಗಳು ಕಳವಾದ್ವಲ್ಲ. ಹಾಗೇನೆ ಇನ್ನು ಸಣ್ಣ ಪುಟ್ಟ ಅದೆಷ್ಟು ದೇವಸ್ಥಾನಗಳ ಅಲ್ಲಿ ಅದೆಷ್ಟು ಹಣ, ಅದೆಷ್ಟು ಚಿನ್ನ ಬೆಳ್ಳಿ ಒಡವೆಗಳನ್ನ ಕಳ್ತನ ಆಗ್ತಾ ಇದೆಯೋ ದೇವರೇ ಬಲ್ಲ. ಆದ್ರೆ ಇದು ಅವ್ರಿಗೆ ಗೊತ್ತು, ದೇವರಿಲ್ಲ ಅನ್ನೋಂಥದ್ದು ಗೊತ್ತು. ಯಾಕೆ ಅಂತ ಹೇಳಿದ್ರೆ, ನಾವು ಅಂದ್ರೆ ಈ ದೇಶದ ಶೂದ್ರರು ಅಂತ ಯಾರಿದೀವಲ್ಲ, ಆ ಶೂದ್ರರು ಬುದ್ಧಿ ಕಡಿಮೆ, ದೇವರು ಧರ್ಮ ಅನ್ನೋಂಥದನ್ನು ನಂಬೋದು ಜಾಸ್ತಿ. ಆ ಕಾರಣಕ್ಕೋಸ್ಕರ ತಮ್ಮ ಬೆವರಿನ ಹಣವನ್ನ ತನ್ನ ಮಕ್ಕಳನ್ನ ಹೊಟ್ಟೆ ಬಟ್ಟೆ ಕಟ್ಟಿ ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ತಾ ಇದ್ದಾರೆ. ಅದನ್ನ ತಿಂದುಂಡು ಅವರು ನೆಮ್ಮದಿಯಾಗಿ ಸುಖವಾಗಿ ಬದುಕ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವ್ರಿಗೆ ಗೊತ್ತು ದೇವರು ಅನ್ನೋಂಥದ್ದು ಇಲ್ಲ. ಇದ್ದಿದ್ದರೆ ಅವರು ಕದಿಲಿಕ್ಕೆ ಹೋಗ್ತಾ ಇರಲಿಲ್ಲ, ಕ್ಯಾಮ್ರಾದ ಎದುರುಗಡೆನೂ ಕದಿಲಿಕ್ಕೆ ಹೋಗ್ತಾ ಇರಲಿಲ್ಲ, ಕ್ಯಾಮ್ರಾವನ್ನ ಆಫ್ ಮಾಡಿ ಕದಿಲಿಕ್ಕೆ ಹೋಗ್ತಾ ಇರಲಿಲ್ಲ. ಪ್ರತಿನಿತ್ಯ ಕಳವಾಗಿದೆ ಅನ್ನೋಂಥದ್ದು ಇರ್ಲಿ, ಪ್ರತಿನಿತ್ಯ ಅನ್ನೋಂಥದ್ದು ಇಲ್ಲಿವರೆಗೆ ಬಂದಿರುವಂತ ದಾಖಲೆ ಅಲ್ಲ. ಆದರೆ ಆ ಏನೊಂದು ಕಳವ ಆಗ್ತಾ ಇದೆ ಅಂತ ಹೇಳಿದ ನಂತರವೂ 72 ಬಾರಿ ಕಳವಾಗಿದೆ. ಆ ದುಡ್ಡನ್ನ ಅಂದ್ರೆ ಯಾವ ದುಡ್ಡು? ದೇವಸ್ಥಾನದ ಹುಂಡಿಯ ಒಳಗಡೆಯ ದುಡ್ಡು. ಆ ಹಣವನ್ನ ತಗೊಂಡೋಗಿ ಲೆಟ್ರಿನ್ ರೂಮ್ ಅಂದ್ರೆ ಕಕ್ಕಸ್ ಮನೆಯಲ್ಲಿ ಕದ್ದಿಟ್ಟು ಅಲ್ಲಿಂದ ಸಾಗಿಸ್ತೀರಿ ಅಂತ ಹೇಳಿದರೆ ಇನ್ನು ಯಾವ ರೀತಿಯ ಲಕ್ಷ್ಮಿ ಅಥವಾ ರಾಮ ಅಥವಾ ವೆಂಕಟೇಶ ಅಥವಾ ಕೃಷ್ಣ ನೀವು ಪೂಜೆ ಮಾಡಬಹುದು ಅನ್ನೋಂಥದ್ದು ಹೆಚ್ಚಿಗೆ ಹೇಳ್ಬೇಕಾಗತ್ತಾ? ಏನ್ ಅವಶ್ಯಕತೆ ಇಲ್ಲ. ಅಂದರೆ ರಾಮನ ಹೆಸರಿನಲ್ಲಿ ಮುಖವಾಡ ಹಾಕೊಂಡು ದೇಶದ ಜನರಿಗೆ 140 ಕೋಟಿ ಜನತೆಗೆ ಅಂತ ನಾನು ಹೇಳ್ತೀನಿ. ಮುಸಲ್ಮಾನರು ದೇವರನ್ನ ಒಪ್ಪೋದಿಲ್ಲ ಇರಬಹುದು, ಅಂದ್ರೆ ದೇವರು ಅಂತ ಒಪ್ತಾರೆ, ರಾಮನನ್ನು ಒಪ್ಪದೇ ಇರಬಹುದು. ಆದ್ರೆ ರಾಮನ ಬಗ್ಗೆ ಗೌರವ ಇದೆ. ಅವರು ಸೇರಿದಾಗೆ, ಕ್ರಿಶ್ಚಿಯನ್ರು ಸೇರಿದಾಗೆ,
ಈ ದೇಶದ 140 ಕೋಟಿ ಜನತೆಗೆ ಒಮ್ಮೆಗೆ ನಂಬಿಕೆ ದ್ರೋಹ ಮಾಡಿದಂತಹ ಧರ್ಮದ್ರೋಹಿಗಳು RSS ಮತ್ತು ಸಂಘ ಪರಿವಾರ. ಬಿಜೆಪಿ ನಾಯಕರಿಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಯಾರು ದೇಣಿಗೆ ಕೊಡ್ತಾರೆ ಅವರಿಗೆ ಮಾತ್ರ ಪ್ರಶ್ನಿಸುವಂತ ಹಕ್ಕು ಇರುತ್ತೆ ಅನ್ನುವಂಥದ್ದು ಕೆಲ ಬಿಜೆಪಿ ನಾಯಕರ ವಾದವಾಗಿದೆ. ಏನ್ ಹೇಳ್ತೀರಾ ಇದಕ್ಕೆ? ವಿಶೇಷವಾಗಿ CT ರವಿ ಅವರು ಈ ಮಾತನ್ನ ಹೇಳಿರುವಂತದ್ದು ಮಾಧ್ಯಮಗಳಲ್ಲಿ ನಾನು ಕೇಳಿದ್ದೀನಿ. ನೋಡಿ, CT ರವಿ ಅವರು ಹೇಳಿರುವಂತ ಮಾತಿನ ಅರ್ಥ ಅಂತಂದ್ರೆ ದುಡ್ಡಿನ ಲೆಕ್ಕ ಯಾರು ಕೇಳಬಾರ್ದು ಅಂತ. RSS ನಲ್ಲಿ ಇದನ್ನ ಹೇಳ್ಕೊಟ್ಟಿದ್ದು. ಪ್ರಾಮಾಣಿಕತನೆ ಅಂದ್ರೆ ಇದೇನಾ? ಪಾರದರ್ಶಕತೆ ಅಂದ್ರೆ ಇದೇನಾ? ಅಂದರೆ ನಿಮ್ಮನ್ನ ಯಾರು ಏನು ಕೇಳಬಾರ್ದು, ಕೇಳಿದ್ರೆ ಈ ರೀತಿ ಹೇಳ್ತೀರಾ. ಹಾಗಿದ್ರೆ ನಾನು ಕೊಟ್ಟಿದ್ದೀನಿ, ರಾಮ ಮಂದಿರದ ಸಲುವಾಗಿ, ನಿರ್ಮಾಣದ ಸಲುವಾಗಿ ನಾನು ಕೆಲಸ ಮಾಡಿದ್ದೀನಿ. ಹಾಗಿದ್ರೆ ನನಗೆ ಲೆಕ್ಕ ಕೊಡ್ಬೇಕಲ್ವಾ? ನನಗೆ ಯಾರು ಲೆಕ್ಕ ಕೊಡೋರು? ಆ ಲೆಕ್ಕವನ್ನ ಇಡೀ ದೇಶದ ಜನತೆಗೆ ಕೊಡಬೇಕಾಗಿದ್ದವರು ನೀವು. ಅದನ್ನ ಬಹಿರಂಗ ಪಡಿಸಬೇಕಾಗಿತ್ತು, ಬಹಿರಂಗ ಪಡಿಸ್ಲಿಲ್ಲ. ಹಾಗಾಗಿ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರು ಯಾರೇ ಪ್ರಶ್ನೆ ಮಾಡಿದರು, ಅದು ರಾಮನಿಗೆ ಮಂದಿರಕ್ಕೆ ದುಡ್ಡು ಕೊಟ್ಟಿರಬಹುದು, ರಾಮ ಭಕ್ತ ಇರಬಹುದು. ಬರೀ ರಾಮ ಭಕ್ತ, ಅವನ ಹತ್ರ ದುಡ್ಡಿಲ್ಲಪ್ಪ. ಹಾಗಿದ್ರೆ ರಾಮ ಭಕ್ತನಿಗೆ ರಾಮನ ಲೆಕ್ಕಾಚಾರ ಕೊಡಂಗಿಲ್ವಾ? ಅಂದರೆ ಇದು ನಿಮ್ಮ ದುರಹಂಕಾರದ ಮಾತು. ಎರಡನೆಯ ಸಂಗತಿ ನಾನು ಹೇಳ್ತೀನಿ. ಹಾಗಿದ್ರೆ ನೀವು ಯಾರು ದೇಣಿಗೆ ಕೊಟ್ರಲ್ಲ ಅವರಿಗೆ ರಸೀದಿಯನ್ನ ಕೊಡದೆ ಮರೆಮಾಚಿದಿರಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದೇ ಕಾರಣಕ್ಕೆ 200 ಬೆಳ್ಳಿ ಇಟ್ಟಿಗೆ ಕೊಟ್ರಲ್ಲ, ದೊಡ್ಡ ಮೊತ್ತ, ಅವರಿಗೆ ನೀವು ರಸೀದಿ ಕೊಟ್ಟಿಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಶಿವಸೇನಾದವರು ಅವರು ಕೂಡ ಸಾಕಷ್ಟು ಕೋಟಿಗಳನ್ನ ದುಡ್ಡು ಕೊಟ್ರು ಅಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಅವ್ರಿಗೂ ರಸೀದಿ ಕೊಟ್ಟಿಲ್ಲಂತೆ. ಅಂದ್ರೆ ನಂಬಿಕೆಯ ಮೇಲೆ ದೇವರು ಮತ್ತು ವ್ಯವಹಾರಗಳಾಗತ್ತೆ. ಆ ನಂಬಿಕೆ ಮತ್ತೆ ದೇವರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋಂತ ನೀಚರು ಇವತ್ತು RSS ನವರು ಮತ್ತು ಬಿಜೆಪಿಯವರು ಅಂತ ನಾನು ಹೇಳಬೇಕಾಗತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ನೀವು ಪ್ರಾಮಾಣಿಕರಾಗಿದ್ರೆ ಆ ಲೆಕ್ಕವನ್ನ ನೇರವಾಗಿ ಹೇಳಬೇಕಾಗಿತ್ತು, ವೆಬ್ಸೈಟ್ ನಲ್ಲಿ ಅದನ್ನ ತೋರಿಸ್ಬೇಕಾಗಿತ್ತು. ಆದ್ರೆ ತೋರಿಸ್ಲಿಲ್ಲ. ಯಾಕೆ? ಆಯ್ತು, ನಾನು ಲೆಕ್ಕ ಅಂದ್ರೆ ರಾಮನಿಗೆ ದುಡ್ಡು ಕೊಟ್ಟಿದ್ದೀನಿ, ಕೆಲಸನೂ ಮಾಡಿದ್ದೀನಿ. ಆ ಸಲುವಾಗಿ ನೀವು ಏನ್ ಮಾಡಿದಿರಿ, ಏನ್ ಲೆಕ್ಕ ತೋರಿಸಿದಿರಿ, ಎಲ್ಲಿ ತೋರಿಸಿದಿರಿ, ಅದನ್ನು ಹೇಳ್ಬೇಕಲ್ವಾ? ಅಂದರೆ ಒಟ್ಟಾರೆಯಾಗಿ ರಾಮನ ಮುಖವಾಡದಲ್ಲಿ ಬಿಜೆಪಿಯವರು ಇವತ್ತು ದೊಡ್ಡ ಮಟ್ಟಿಗೆ ನೀವು ನಿಮ್ಮ ಅಕ್ರಮಗಳನ್ನ ಮುಚ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀರಿ, ರಾಮನ ಹೆಸರಿನಲ್ಲಿ ಮುಚ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀರಿ. ಇದೇ ಕಾರಣಕ್ಕೆ ನೀವು ಇವತ್ತು ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ನಿಮ್ಮ ಅಸ್ತಿತ್ವ ಕಳೆದು ಹೋಗ್ತಾ ಇದೆ. 400 ಫಾರ್ ಅಂತ ಹೇಳ್ತೀರಿ, 400+ ಅಂತ ಹೇಳಿ ನೀವು ಮಾಡಿದ ರಾಮನ ಹೆಸರಿನಲ್ಲಿ ಮಾಡಿದ ಕರ್ಮ ಫಲ ನೀವು 400 ಅಲ್ಲ 300 ಬರ್ಲಿಲ್ಲ, ಇನ್ನು 40ಕ್ಕೆ ಬಂದ್ರಿ. ಇದು ಅರ್ಥ ಮಾಡ್ಕೊಳ್ಳಿ. ರಾಮ ನಿಮಗೆ ಪನಿಷ್ಮೆಂಟ್ ಕೊಡದೆ ಬಿಡೋದಿಲ್ಲ, ನಿಮ್ಗೆಲ್ರಿಗೂ ತಕ್ಕ ಶಿಕ್ಷೆ ಕೊಡ್ತಾನೆ. ನಿಮ್ಮ ಒಂದು ಸತ್ಯಕ್ಕೆ ನೀವು ಮಾಡ್ತಾ ಇರುವಂತ ಅಪಚಾರ, ನಂಬಿಕೆಗೆ ಮಾಡ್ತಾ ಇರುವಂತ ದ್ರೋಹಕ್ಕೆ ನಿಮ್ಮ ಸರ್ವನಾಶ ಆಗತ್ತೆ. ದೇವರು ಅನ್ನುವಂತ ಹೆಸರಿನಲ್ಲಿ ಯಾವುದೇ ಮೋಸ ಮಾಡಬಾರ್ದು. ಅದೇ ನೀವು ಮೋಸ ಮಾಡೋದ್ರ ಜೊತೆಗೆ ಪ್ರಶ್ನೆ ಕೇಳಿದವರಿಗೆ ಅವಮಾನ ಮಾಡ್ತಿದ್ದೀರಾ, ಎಚ್ಚರಿಕೆ, ನಿಮ್ಮ ಸತ್ಯನಾಶ ಆಗತ್ತೆ. ಓಕೆ, ಇವಾಗ ಯೋಗಿ ಆದಿತ್ಯನಾಥ್ ಅವರು SIT ರಚನೆ ಮಾಡಿದ್ದಾರೆ. ಇದು ನಿಮ್ಗೆ ಏನ್ ಅನ್ಸುತ್ತೆ? ಪಾರದರ್ಶಕವಾಗಿ ತನಿಖೆ ಆಗುತ್ತಾ, ಶಿಕ್ಷೆ ಆಗುತ್ತಾ ನಿಜವಾದ ಆರೋಪಿಗಳಿಗೆ? ನಿಮ್ಗೆ ಏನ್ ಅನ್ಸುತ್ತೆ? ಯೋಗಿ ಆದಿತ್ಯನಾಥರು ಈ ಒಂದು ಪ್ರಕರಣವನ್ನ ತನಿಖೆ ಮಾಡ್ಲಿಕ್ಕೆ SIT ಮಾಡಿದ್ರು. ಯಾವಾಗ ತನಿಖೆ ಶುರು ಮಾಡಿದ್ರು, ಯಾಕೆ ಶುರು ಮಾಡಿದ್ರು ಅನ್ನೋಂಥದ್ದನ್ನ ಗಮನಿಸಿದ್ರೆ ನನಗೆ ಇದರಲ್ಲೇನೋ ಭರವಸೆ ಇಲ್ಲ, ವಿಶ್ವಾಸವೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಅಕೌಂಟ್ ಸೆಕ್ಷನ್ ಅಲ್ಲಿ ಇದ್ದಂತಹ ಪರಮ ಭಕ್ತ, ಪರಮ ಪ್ರಾಮಾಣಿಕ, ಅತ್ಯಂತ ಪ್ರಾಮಾಣಿಕ ಆ ವ್ಯಕ್ತಿ ದೂರನ್ನ ಕೊಟ್ಟಾಗ ಅವನು ನೀನು ರಾಮನಿಗೆ ಮತ್ತೆ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತೀಯ ಅಂತ ಹೇಳಿ ಆತನನ್ನ ಕಿತ್ತಾಕ್ತಾರೆ. ಆತ ಮತ್ತೆ ಮತ್ತೆ ದೂರುಗಳನ್ನ ಕೊಡ್ತಾನೆ. ಆದ್ರೆ ಅದು ಯಾವುದಕ್ಕೂ ಕೂಡ ಇವರು ಸೊಪ್ಪು ಹಾಕೋದಿಲ್ಲ, ಬೆಲೆ ಕೊಡೋದಿಲ್ಲ. ಯಾರು? ಅಲ್ಲಿದ್ದಂತಹ ಚಂಪಕರಾಯ್ ಮತ್ತು ಅಲ್ಲಿದ್ದಂತಹ ಗೋಪಾಲ್ ರಾವ್ ಅವರಿಬ್ರು ಕೂಡ ಮಂದಿರದ ನಿರ್ಮಾಣ ಮತ್ತೆ ಮಂದಿರದ ನಿರ್ಮಾಣದ ನಂತರ ಅಲ್ಲಿ ಉಸ್ತುವಾರಿಯಲ್ಲಿರುವಂತವ್ರು. ಆದರೆ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಸ್ವಲ್ಪ ಹೊರಗಡೆ ಬಂದು ಅಲ್ಲಿನ ಸಮಾಜವಾದಿ ಪಕ್ಷದ ಮುಖಂಡರಾದಂತ ಯಾರು ನೇತಾರ
ಹೆಸರು ತಕ್ಷಣ ನನಗೆ ನೆನಪಾಗ್ತಾ ಇಲ್ಲ, ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ರಾಮನ ಹೆಸರಿನಲ್ಲಿ ಮಂದಿರದಲ್ಲಿರೋ ದುಡ್ಡಿಗೆ, ಹುಂಡಿಯಲ್ಲಿನ ಹಣಕ್ಕೆ ಕನ್ನ ಹಾಕಿದ್ದಾರೆ ಅಂತ ಪತ್ರಿಕಾಗೋಷ್ಠಿ ನಡೆಸಿದ ಮೇಲೆ ಒಂದಷ್ಟು ಬಹಿರಂಗ ಆಗತ್ತೆ. ನೋಡಿ, ಇದೆಲ್ಲ ಈಚೆಗೆ ಬಂದಿದ್ ಯಾವಾಗ ಅಂದ್ರೆ ಜೂನ್ ತಿಂಗಳ 4-5 ನಂತರ. ಆದರೆ ಇದಕ್ಕೆ ಮೊದಲೇನೆ ಆತ ದೂರು ಕೊಟ್ಟಾಗ ಇವರೇನ ಪ್ರಾಮಾಣಿಕವಾಗಿ ತನಿಖೆ ಪ್ರಾರಂಭಿಸಿದ್ದರೆ ಈಗ ಎಲ್ಲರೂ ಸಿಕ್ಕಾಕೊಂತಿದ್ರು. ಆತ ಹೇಳಿದ ನಂತರವೂ ಮುಲಾಯಂ ಇವರು ಯಾರು SP ಪಕ್ಷದ ಅಧ್ಯಕ್ಷರಾದಂತಹ ಅವರು ಪತ್ರಿಕಾಗೋಷ್ಠಿ ನಡೆಸಿದ ನಂತರವೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲ್ಲ. ಅಂದ್ರೆ ಈ ಎಲ್ಲ ವಿಷಯಗಳು ಚಂಪಕರಾಯ್ ಮತ್ತೆ ಗೋಪಾಲ್ ರಾವ್ಗೆ ಗೊತ್ತಿದ್ದೆ, ಅಲ್ಲಿನ ಆಪ್ತ ಕಾರ್ಯದರ್ಶಿಯಾಗಿದ್ದಂತ ಮಿಶ್ರಾ ಅವರಿಗೆ ಗೊತ್ತಿದ್ದೆ ಈ ಎಲ್ಲ ಅಕ್ರಮಗಳು ನಡೆದಿದೆ. ಅಂದರೆ ಇದು ಮೇಲುಸ್ತುವಾರಿ ಇರುವವರ ಕಣ್ಣು ಮುಂದೆಯೇ ನಡೆದಿರುವಂತ ಅಕ್ರಮ. ಹಾಗಾಗಿ ಅವರನ್ನ ಬಿಟ್ಟು ಬೇರೆ ಯಾವುದೋ ಸಣ್ಣ ಮೀನನ್ನ ತಿನ್ಲಿಕ್ಕೆ ತನಿಖೆ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ 100ಕ್ಕೆ 100ರಷ್ಟು ಸತ್ಯ ಸಿಗಲ್ಲ ಅನ್ನೋಂಥದ್ದು ಅಥವಾ ನ್ಯಾಯ ಸಿಗಲ್ಲ ಅನ್ನೋಂಥದ್ದನ್ನ ನಾನು ನೇರವಾಗಿ ಹೇಳ್ತೀನಿ. ಆದರೆ ಇದಕ್ಕೆ ಪೂರಕವಾಗಿ ಇನ್ನೊಂದು ಹೇಳಲೇಬೇಕಾಗಿದೆ. ಅದು ಏನು ಅಂತ ಹೇಳಿದ್ರೆ 1989ರಿಂದ 1991ರವರೆಗೆ 1400 ಕೋಟಿ ಹಣ ಸಂಗ್ರಹ ಆಗಿತ್ತು. ಆ ಹಣ ಹಾಗೆ ಅದನ್ನ FD ಯಲ್ಲಿ ಇಟ್ಟಿದ್ರೆ 20,000ಕ್ಕೂ ಹೆಚ್ಚು ಕೋಟಿಗಳಷ್ಟು ಹಣ ಆಗ್ತಾ ಇತ್ತು. ಆದ್ರೆ ಆ ಹಣ ಎಲ್ಲಿ ಹೋಯ್ತು, ಏನಾಯ್ತು, ಇವತ್ತಿನವರೆಗೆ ಯಾರು ಎಲ್ಲೂ ಲೆಕ್ಕ ಕೊಡ್ಲಿಲ್ಲ. ಇದು ಮೊದಲನೇ ಅಕ್ರಮ. ಈ ಅಕ್ರಮವನ್ನ ಸಾವಿರಾರು ಕೋಟಿಗಳನ್ನ ಇವರು ತಿಂದು ತೆಗೆದರು. ಯಾರು? RSS ಮತ್ತೆ ಸಂಘ ಪರಿವಾರದವರು. ಅದು ಇಲ್ಲಿವರೆಗೂ ಏನಾಯ್ತು ಅಂತ ಇಲ್ಲ. ಇನ್ನು ಎರಡನೇ ಸಂಗತಿ, ರಾಮನ ಮಂದಿರವನ್ನ ಜನ್ಮಭೂಮಿಯಲ್ಲಿ ಕಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ ಅಲ್ಲಿ ಆ ಮಂದಿರ ನಿರ್ಮಾಣಕ್ಕೆ ಸರ್ಕಾರ ನೇಮಿಸ್ತಲ್ಲ ಒಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಆ ಟ್ರಸ್ಟ್ದ ಕೆಲಸ ಏನು? ಅವ್ರೇನ್ ಮಾಡ್ತಿದ್ದಾರೆ? ಅಲ್ಲಿದ್ದಂತ ನೃಪೇಂದ್ರ ಮಿಶ್ರಾ ಅವರು ಏನು, ಅವರ ಅಧ್ಯಕ್ಷತೆಯಲ್ಲಿ ಇರ್ಬೇಕಾದಂತಹ ಈ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಯಾವ ಒಂದು ಚಂಪಕರಾಯ್ ಕೈಗೆ ಹೇಗೆ ಬಂತು? ಇವರು ಹೇಗೆ ನಿರ್ಮಾಣ ಮಾಡಿದ್ರು? ಆ ನಿರ್ಮಾಣ ಮಾಡೋದಕ್ಕೆ ಮುಂಚೆ 2019ರಿಂದ 22ರವರೆಗೆ ಸಾವಿರಾರು ಕೋಟಿಗಳ ಹಣವನ್ನ ಸಂಗ್ರಹ ಮಾಡಿದ್ರಲ್ಲ, ಇದು ಯಾಕೆ ಮಾಡಿದ್ರು? ಇದು ಯಾರ ಒಂದು ಆದೇಶದ ಮೇಲೆ ಮಾಡಿದ್ರು? ಆದರೆ ಈ ವಿಚಾರವನ್ನ ಅದೇ ನೃಪೇಂದ್ರ ಮಿಶ್ರಾ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ, ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ಅಕ್ರಮಗಳು ನಡೆದಿದೆ. ಅಲ್ಲಿ ಮಾತ್ರ ಅಲ್ಲ, ಮಂದಿರಕ್ಕಾಗಿ ದೇಣಿಗೆಗಳನ್ನ ಪಡೆಯಬೇಕಾದ್ರೂ ಅಕ್ರಮ ಆಗಿದೆ ಅಂತ ಹೇಳಿದ್ರು. ಹಾಗಿದ್ದಾಗ ನಾನು ಚಂಪಕರಾಯ್, ಗೋಪಾಲ್ ರಾವ್, ಮಿಶ್ರಾ ಅವರು ಮಾತ್ರ ಅಲ್ಲ, ನನಗನ್ಸುತ್ತೆ ಇದರಲ್ಲಿ ಯೋಗಿ ಮತ್ತು ಮೋದಿಯವರ ಪಾತ್ರವೂ ಇದೆಯಾ? ಯಾಕೆ ಈ ಶಬ್ದವನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಈ ಎಲ್ಲ ಅಕ್ರಮಗಳು ಅವರಿಗೆ ಗೊತ್ತಿದ್ದೇ ನಡೆದಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ನಾನು ಇಲ್ಲಿ ಯಾರಿಗೂ ನ್ಯಾಯ ಸಿಕ್ಕೋದಿಲ್ಲ. ರಾಮನ ದೇವಸ್ಥಾನದಲ್ಲಿ ರಾಮನಿಗೆ ನ್ಯಾಯ ಸಿಕ್ಕಲ್ಲ, ಇನ್ನು ರಾಮ ಮಂದಿರ ಹೇಗಾಗ್ಲಿಕ್ಕೆ ಸಾಧ್ಯ? ಇದೊಂದು ನಾಚಿಕೆಗೇಡು ಮತ್ತು ಒಂದು ರೀತಿಯ ರಾಮನಿಗೆ ಮಾಡ್ತಾ ಇರುವಂತ ಅಪಚಾರ. ಆದರೆ ಯಾವತ್ತು ಬಿಜೆಪಿಯ ರಥಯಾತ್ರೆ ಪ್ರಾರಂಭ ಆಯ್ತಲ್ಲ 1989ನೇ ಇಸ್ವಿಯಲ್ಲಿ ಅಡ್ವಾಣಿಯವರ ಇದರಲ್ಲಿ, ಅವಾಗ್ಲೇನೆ ಧರ್ಮ ಮತ್ತು ದೇವರನ್ನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟರು. ಅದರ ಕಾರಣದಿಂದಾಗಿ ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ ವಿನಃ ಜನರಿಗೆ ದೇವರು, ನಂಬಿಕೆ ಮತ್ತು ಪೂಜೆ ಇತ್ಯಾದಿಗಳನ್ನ ಹೇಳಿ ಅದರ ಮೇಲೆ ಅವರಿಗೆ ಭಯಭೀತಿ ಮಾಡಿ ಅಧಿಕಾರ ಹಿಡಿದಿದ್ದಾರೆ ವಿನಃ ಅವರ ಸಜ್ಜನಿಕೆ, ಪ್ರಾಮಾಣಿಕತೆ, ಅವರ ಒಂದು ಒಳ್ಳೆಯತನ ಅಥವಾ ಅವರ ಒಂದು ಅಭಿವೃದ್ಧಿ ಕಾರ್ಯಗಳು ಇದರಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ, ಬರೋದು ಇಲ್ಲ. ಅವ್ರೇನಿದ್ರು ಮಂದಿರ, ಮಸೀದಿ, ಮುಸ್ಲಿಮು, ಮೌಲ್ವಿ ಮದರ್ಸಾ ಇತ್ಯಾದಿಗಳನ್ನ ಕೆದಕಿ ಕೆರಳಿಸಿ ಹುಡುಗರ ಅಂದ್ರೆ ಯುವಕರ ತಲೆಯಲ್ಲಿ ಕೋಮು ಭಾವನೆಯನ್ನ ಬಿತ್ತಿ ಬೆಳೆಸಿ ಆ ಕೋಮು ಭಾವನೆಯಿಂದ ಕೋಮು ಗಲಭೆಗಳಾದಾಗ ಆ ಕೋಮು ಗಲಭೆಯಲ್ಲಿ ಬಿದ್ದ ಹೆಣಗಳ ಕೊಳಕು ರಾಜಕೀಯದಿಂದ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಬೇಕಾಗಿರೋದು ಕೊನೆಗೆ ದೇವರೇ. ಆದ್ರೆ ಆ ದೇವರು ಅನ್ನೋಂಥದ್ದು ನಾನು ಇಷ್ಟೆಲ್ಲ ನೋಡಿದ ನಂತರ ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಅಂದ್ರೆ,
ದೇವರು ಅಂದ್ರೆ ನಮ್ಮ ಸಚ್ಚಾರಿತ್ರ, ಸದ್ಗುಣ, ಪ್ರಾಮಾಣಿಕತೆ, ನಡೆ ನುಡಿ, ನುಡಿದಂತೆ ನಡೆಯುವಂಥದ್ದು. ಪ್ರತಿಯೊಬ್ಬರನ್ನು ಅವರು ನನ್ನ ಬಂಧುಗಳು, ನನ್ನ ಬಂಧು ಮಿತ್ರರು, ನನ್ನ ಸ್ನೇಹಿತರು, ನನ್ನ ಕುಟುಂಬದವರು ಅಂತ ಹೇಳಿ ಭಾವಿಸಿದಾಗ್ಲೇ ನಿಜವಾಗ್ಲೂ ದೇವರು ಅನ್ನುವಂಥದ್ದು ಬರೋದು. ಬರೀ ಬಾಯಿ ಮಾತಿನಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರೆ ಬರೋದಿಲ್ಲ, ವಸುದೈವ ಕುಟುಂಬ ಅಂತ ಹೇಳಿದ್ರೆ ಬರೋದಿಲ್ಲ. ಅದು ನಡೆ ನುಡಿಯಲ್ಲಿ ಬರಬೇಕು. ಆದ್ರೆ RSS BJPಯವರು ಕೋಮು ಗಲಭೆ ಸೃಷ್ಟಿಸಿ ಆ ಅಧಿಕಾರವನ್ನು ಹಿಡಿತಾರೆ. ಅದಕ್ಕೆ ಬೇಕಾಗಿರೋದೇ ದೇವರು, ಧರ್ಮ. ಹಾಗಾಗಿ ರಾಮ ಮತ್ತೆ ಗೋವು ಅವರಿಗೆ ಬಲವಾದಂತಹ ಒಂದು ಅಸ್ತ್ರಗಳಾಗಿದ್ದಾವೆ. ಅದೊಂದು ವ್ಯಾಪಾರದ ವಸ್ತುಗಳಾಗಿದ್ದಾವೆ. ವ್ಯಾಪಾರ, ಆ ವ್ಯಾಪಾರದ ಜೊತೆಗೆ ಅಧಿಕಾರ ಎರಡೂ ಹಿಡಿತಾವ್ರೆ ಅಂತ ಹೇಳ್ತೀನಿ.